ಈಗಷ್ಟೇ ಶ್ರೀಪಾದ್ ಅವರು ಹೇಳ್ತಾ ಇದ್ರು, ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದರೆ ಇಡೀ ವಿಶ್ವದ ಪ್ರತಿಯೊಂದು ರೂಪವೂ ಕೂಡ ಅದರಲ್ಲಿ ಶಕ್ತಿ ಇದೆ, ಪ್ರತಿಯೊಂದು ಕಣಕಣದಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿ ಛಂದೋಗ್ಯ ಉಪನಿಷತ್ತಲ್ಲಿ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆಧುನಿಕ ವಿಜ್ಞಾನದಲ್ಲೂ ಕೂಡ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸೂತ್ರದ ಪ್ರಕಾರ E = mc². E ಅಂತಂದರೆ ಎನರ್ಜಿ, ಶಕ್ತಿ, M ಅಂತಂದರೆ ಮಾಸ್, ಭಾರ, C ಅಂತಂದರೆ ಸ್ಪೀಡ್ ಆಫ್ ಲೈಟ್ ಸ್ಕ್ವೇರ್, ಬೆಳಕಿನ ವೇಗ ಇಂಟು ಬೆಳಕಿನ ವೇಗ. ಸೊ ಪ್ರತಿಯೊಂದರಲ್ಲೂ ಕೂಡ ಶಕ್ತಿ ಇದೆ ಅಂತ ಆಧುನಿಕ ವಿಜ್ಞಾನದಲ್ಲೂ ಕೂಡ ಹೇಳಲಾಗಿದೆ. ನಮ್ಮದು ಸನಾತನ ತತ್ವ ವರ್ಸಸ್ ಆಧುನಿಕ ವಿಜ್ಞಾನ ಅಲ್ಲ. ಸೊ ಅದು ಮತ್ತು ಇದು ಇವತ್ತಿನ ಪರಿಣಾಮ ಏನು ಅಂಥೇಳಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸ್ವಾಮಿಗಳೇ, ಮೊದಲಿಗೆ ನಾವು ಆಧುನಿಕ ವಿಜ್ಞಾನ ಅಂತ ಅಂದ್ರೇನು ಅದೆಲ್ಲ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಆಧ್ಯಾತ್ಮ ಧರ್ಮವನ್ನು ಅಥವಾ ನಮ್ಮ ಧರ್ಮವನ್ನು ನಾವು ಯಾವ ರೀತಿ ನೋಡಬೇಕು? ಅದನ್ನು ಜೀವನದ ತತ್ವವಾಗಿ ನೋಡಬೇಕಾ ಅಥವಾ ಕೇವಲ ಧರ್ಮ ಆಗಿ ನೋಡಬೇಕಾ ಅಂತ? ಎಲ್ಲರಿಗೂ ಶರಣಾರ್ಥಿಗಳು. ಸನಾತನ ಧರ್ಮ ಅನ್ನುವಂಥದ್ದು ಕೇವಲ ಒಂದು ಧರ್ಮವಾಗಿ ನೋಡದೆ ಅದನ್ನು ಜೀವನದ ಶೈಲಿಯಾಗಿ, ವೇ ಆಫ್ ಲೈಫ್ ಆಗಿ ನಾವು ನೋಡಬೇಕಾಗಿರುವಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಜಗತ್ತಿನಲ್ಲಿ ಹಲವಾರು ದೇಶಗಳಿದ್ದಾವೆ, ಆದರೆ ಸನಾತನ ಧರ್ಮದ ತತ್ವ ಸಿದ್ಧಾಂತಗಳು, ತಾತ್ವಿಕ ವಿಚಾರಗಳು ಬಹಳ ವಿಶೇಷವಾಗಿ, ವಿಭಿನ್ನವಾಗಿ ಎಲ್ಲರನ್ನ ಆಕರ್ಷಿಸ್ತವೆ. ಕಾರಣ ಇಲ್ಲಿ ಸತ್ಯ, ಅಸ್ಥೇಯ, ಅಧರ್ಮ ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳನ್ನು, ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಜಗತ್ತಿನ ಎಲ್ಲ ಧರ್ಮಗಳಿಗೂ ಒಂದು ಮಾದರಿ ಎನ್ನುವ ರೀತಿಯಲ್ಲಿ ಸನಾತನ ಧರ್ಮ ನಮ್ಮನಿಗೆ ವಿಶೇಷವಾದಂಥ ಶಕ್ತಿಯನ್ನು ನೀಡ್ತದೆ. ಅದನ್ನೇ ಶರಣರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಈ ರೀತಿಯಾದಂಥ ತಾತ್ವಿಕ ವಿಚಾರಗಳ ಮೂಲಕ ನಮ್ಮ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು, ಸನಾತನ ಸಂಸ್ಕೃತಿ ಅನ್ನುವಂಥದ್ದು ಜಗತ್ತಿನ ಎಲ್ಲ ಧರ್ಮಗಳಿಗೆ ಒಂದು ಮಾದರಿಯಾಗಿದೆ ಮತ್ತು ವಿಭಿನ್ನವಾಗಿದೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ಇಂಥ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದು ನಮ್ಮ ಆಶೆ. ಆಧುನಿಕ ವಿಜ್ಞಾನ ಮತ್ತು ಸನಾತನ ತತ್ವ ಇವೆರಡೂ ಕೂಡ ಸತ್ಯವನ್ನು ಹುಡುಕುವಂಥ ಹಾದಿನ ಅಂತ ನನ್ನ ಪ್ರಶ್ನೆ. ಅವು ಎರಡೂ ಸತ್ಯದ ಪಥವನ್ನು ತೋರಲಿಕ್ಕೆ, ಸತ್ಯವನ್ನು ಹುಡುಕಲಿಕ್ಕೆ ಹೊರಟಿರುವಂಥದ್ದು. ಆದರೆ ಅದರ ದಾರಿಗಳು ಬೇರೆ ಆಗಿರ್ಬೋದು, ಆದರೆ ಅದರ ಗುರಿ ಮಾತ್ರ ಒಂದೇ ಆಗಿರ್ತದೆ. ವಿಜ್ಞಾನ ವಸ್ತುಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಅದು ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ, ಈ ಆಧ್ಯಾತ್ಮ ಅನ್ನುವಂಥದ್ದು ಅನುಭವದ ಮೂಲಕ ನಮಗೆ ಅನುಭವಜನ್ಯವಾಗುವಂಥದ್ದು. ಅದು ಆತ್ಮಾನುಸಂಧಾನದ ಮೂಲಕ ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಈಗ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ. ಎಲ್ಲೋ ಬಿದ್ದಿರುವಂತಹ ಮಳೆಯ ಹನಿಗಳು ಅವು ಸೇರುವಂತಹದ್ದು ಸಮುದ್ರವನ್ನೇ. ದಾರಿಗಳು ಬೇರೆ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಮಳೆ ಹನಿ ಬಿದ್ದರೂ ಅದು ಬಂದು ಸೇರುವುದು ಸಮುದ್ರವನ್ನೇ. ಕರ್ನಾಟಕದಲ್ಲಿ ಮಳೆ ಹನಿಗಳು ಬಿದ್ದರೂ ಅದು ಸಮುದ್ರವನ್ನೇ ಸೇರ್ತದೆ. ಹಾಗೆ ಸತ್ಯವನ್ನು ಹುಡುಕುವಂಥ ದಾರಿಗಳು ನಿಮ್ಮದು ಬೇರೆ ಆಗಿರ್ಬೋದು, ನಂದು ಬೇರೆ ಆಗಿರ್ಬೋದು, ಗುರಿ ಮಾತ್ರ ಒಂದೇ ಆಗಿರ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಈಗ ಈ ವೇದ ಮತ್ತು ಉಪನಿಷತ್ತುಗಳಲ್ಲಿ ಏನು ಉಲ್ಲೇಖ ಆಗಿದೆಯಲ್ಲ, ಇದನ್ನ ಮಾಡರ್ನ್ ಸೈನ್ಸ್ ಜೊತೆ ಹೋಲಿಕೆ ಮಾಡುವಂಥದ್ದು ಸರಿನಾ ಅಂತ? ಅದು ಸರಿನೇ. ಅದು ಯಾಕೆ ಅಂತಂದರೆ, ಹಿಂದನೂ ವೇದಗಳಲ್ಲಿ ವಿಜ್ಞಾನ ಇತ್ತು ಅನ್ನುವಂಥದ್ದು, ಆಧ್ಯಾತ್ಮ ವಿಜ್ಞಾನ, ತತ್ವಜ್ಞಾನ ಇವುಗಳನ್ನು ನಾವೆಲ್ಲ ಅಭ್ಯಾಸ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಯಾಕೆ ಮಾಡರ್ನ್ ಸೈನ್ಸ್ಗಳೇ ನಾವು ಹೋಲಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು, ಈ ಆಧುನಿಕವಾದಂಥ ವಿಜ್ಞಾನವನ್ನು ನೋಡಿದಾಗ ಇಂದಿನ ಆವಿಷ್ಕಾರಗಳು ಬಹಳ ವಿಶೇಷವಾಗಿ ಜರುಗಿದೆ. ಹಿಂದೆ ನಾವೆಲ್ಲ ಆಧ್ಯಾತ್ಮವನ್ನು ತೆಗೆದುಕೊಂಡಾಗ ಹಿಂದೆ ಚರಕ ಮಹರ್ಷಿಗಳಾಗಿರ್ಬೋದು, ಸುಶ್ರುತ ಮಹರ್ಷಿಗಳಾಗಿರ್ಬೋದು, ಅವರೆಲ್ಲ ಆಪರೇಷನ್ ಮಾಡ್ತಾಯಿದ್ರು. ಅವರು ಅನುಸಂಧಾನಕ್ಕೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡ್ತಾಯಿದ್ರು. ಜೊತೆಗೆ ಅಂಥ ಎಷ್ಟೋ ಮಂದಿ ಈ ಅರವಳಿಕೆಯನ್ನು ಕೊಡುವುದ್ರ ಮೂಲಕ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡುವಂಥದ್ದು ಅಂದು ಹಿಂದೆ ಋಷಿಮುನಿ ಕಾಲದಿಂದಲೂ ಅದು ನಡೆದಿತ್ತು. ಇಂದಿನ ಮಾಡರ್ನ್ ಸೈನ್ಸು ಕೂಡ ಅದನ್ನು ನಾವೆಲ್ಲ ಬೇರೆ ಬೇರೆ ರೀತಿಯಾದಂಥ ಸಲಕರಣೆಗಳ ಮೂಲಕ ಅದನ್ನು ಅಳವಡಿಸಿಕೊಂಡಿರುವಂಥದ್ದು ಅಂದು ಇಂದು ಹಿಂದೆ ಇತ್ತು. ಅದಕ್ಕೆ ನಾವು ಸಾಮ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತೇವೆ. ಭಾರತೀಯ ಪ್ರಾಚೀನ ಜ್ಞಾನದಲ್ಲಿ ವೈಜ್ಞಾನಿಕ ಅಂಶಗಳಿದ್ವು ಅನ್ನೋದನ್ನು ನೀವು ಒಪ್ತೀರಾ? ವೈಜ್ಞಾನಿಕ ಅಂಶಗಳು ಇದು ಭಾರತೀಯ ಪ್ರಾಚೀನ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಯಾಕೆಂದರೆ ನಮ್ಮ ಹಿಂದಿನ ಹಿರಿಯರೆಲ್ಲರೂ ಕೂಡ ಅಲ್ಲಿ ತತ್ವಜ್ಞಾನವನ್ನು ಹೇಳಿ ಹೋದರು.
ಅನೇಕ ವಿಚಾರಗಳನ್ನು ಹೇಳಿ ಹೋದರು. ಹಾಗಂಥೇಳಿ ಅವರು ಹೇಳಿರುವಂಥದ್ದು ಇಂದಿಗೆ ಇಲ್ಲ ಅಂತ ಅನ್ಲಿಕ್ಕಾಗಲ್ಲ. ಇಂದು ಮಾಡ್ತಾ ಇರುವಂತಹ ಸಂಶೋಧನೆಗಳನ್ನು ನಾವು ಅಲ್ಲಗಳೆಯಲಿಕ್ಕೂ ಸಾಧ್ಯ ಇಲ್ಲ. ಅಂದು ಅದು ಇತ್ತು, ಇಂದು ಅದನ್ನು ಮುಂದುವರಿದ ಭಾಗವಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ನಾವು ಮಾಡರ್ನ್ ಸೈನ್ಸ್ಗಳನ್ನು ಹೊಂದಿಕೊಂಡು ಜೀವನ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಗುರುಜಿ, ನೀವು ಈಗಷ್ಟೇ ಶ್ರೀಪಾದ್ ಅವರು ಹೇಳ್ತಾ ಇದ್ರು, ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದರೆ ಇಡೀ ವಿಶ್ವದ ಪ್ರತಿಯೊಂದು ರೂಪವೂ ಕೂಡ ಅದರಲ್ಲಿ ಶಕ್ತಿ ಇದೆ, ಪ್ರತಿಯೊಂದು ಕಣಕಣದಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿ ಛಂದೋಗ್ಯ ಉಪನಿಷತ್ತಲ್ಲಿ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆಧುನಿಕ ವಿಜ್ಞಾನದಲ್ಲೂ ಕೂಡ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸೂತ್ರದ ಪ್ರಕಾರ E=mc². ಇ ಅಂತಂದರೆ ಎನರ್ಜಿ, ಶಕ್ತಿ, ಎಂ ಅಂತಂದರೆ ಮಾಸ್, ಭಾರ, ಸಿ ಅಂತಂದರೆ ಸ್ಪೀಡ್ ಆಫ್ ಲೈಟ್ ಸ್ಕ್ವೇರ್, ಬೆಳಕಿನ ವೇಗ ಇಂಟು ಬೆಳಕಿನ ವೇಗ. ಸೊ ಪ್ರತಿಯೊಂದರಲ್ಲೂ ಕೂಡ ಶಕ್ತಿ ಇದೆ ಅಂತ ಆಧುನಿಕ ವಿಜ್ಞಾನದಲ್ಲೂ ಕೂಡ ಹೇಳಲಾಗಿದೆ. ನಮ್ಮದು ಸನಾತನ ತತ್ವ ವರ್ಸಸ್ ಆಧುನಿಕ ವಿಜ್ಞಾನ ಅಲ್ಲ. ಸೊ ಅದು ಮತ್ತು ಇದು ಇವತ್ತಿನ ಪರಿಣಾಮ ಏನು ಅಂಥೇಳಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸ್ವಾಮಿಗಳೇ, ಮೊದಲಿಗೆ ನಾವು ಆಧುನಿಕ ವಿಜ್ಞಾನ ಅಂತ ಅಂದ್ರೇನು ಅದೆಲ್ಲ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಆಧ್ಯಾತ್ಮ ಧರ್ಮವನ್ನು ಅಥವಾ ನಮ್ಮ ಧರ್ಮವನ್ನು ನಾವು ಯಾವ ರೀತಿ ನೋಡಬೇಕು? ಅದನ್ನು ಜೀವನದ ತತ್ವವಾಗಿ ನೋಡಬೇಕಾ ಅಥವಾ ಕೇವಲ ಧರ್ಮ ಆಗಿ ನೋಡಬೇಕಾ ಅಂತ? ಎಲ್ಲರಿಗೂ ಶರಣಾರ್ಥಿಗಳು. ಸನಾತನ ಧರ್ಮ ಅನ್ನುವಂಥದ್ದು ಕೇವಲ ಒಂದು ಧರ್ಮವಾಗಿ ನೋಡದೆ ಅದನ್ನು ಜೀವನದ ಶೈಲಿಯಾಗಿ, ವೇ ಆಫ್ ಲೈಫ್ ಆಗಿ ನಾವು ನೋಡಬೇಕಾಗಿರುವಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಜಗತ್ತಿನಲ್ಲಿ ಹಲವಾರು ದೇಶಗಳಿದ್ದಾವೆ, ಆದರೆ ಸನಾತನ ಧರ್ಮದ ತತ್ವ ಸಿದ್ಧಾಂತಗಳು, ತಾತ್ವಿಕ ವಿಚಾರಗಳು ಬಹಳ ವಿಶೇಷವಾಗಿ, ವಿಭಿನ್ನವಾಗಿ ಎಲ್ಲರನ್ನ ಆಕರ್ಷಿಸ್ತವೆ. ಕಾರಣ, ಇಲ್ಲಿ ಸತ್ಯ, ಅಸ್ಥೇಯ, ಅಧರ್ಮ ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳನ್ನು, ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಜಗತ್ತಿನ ಎಲ್ಲ ಧರ್ಮಗಳಿಗೂ ಒಂದು ಮಾದರಿ ಎನ್ನುವ ರೀತಿಯಲ್ಲಿ ಸನಾತನ ಧರ್ಮ ನಮ್ಮನಿಗೆ ವಿಶೇಷವಾದಂಥ ಶಕ್ತಿಯನ್ನು ನೀಡ್ತದೆ. ಅದನ್ನೇ ಶರಣರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಈ ರೀತಿಯಾದಂಥ ತಾತ್ವಿಕ ವಿಚಾರಗಳ ಮೂಲಕ ನಮ್ಮ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು, ಸನಾತನ ಸಂಸ್ಕೃತಿ ಅನ್ನುವಂಥದ್ದು ಜಗತ್ತಿನ ಎಲ್ಲ ಧರ್ಮಗಳಿಗೆ ಒಂದು ಮಾದರಿಯಾಗಿದೆ ಮತ್ತು ವಿಭಿನ್ನವಾಗಿದೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ಇಂಥ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದು ನಮ್ಮ ಆಶೆ. ಆಧುನಿಕ ವಿಜ್ಞಾನ ಮತ್ತು ಸನಾತನ ತತ್ವ ಇವೆರಡೂ ಕೂಡ ಸತ್ಯವನ್ನು ಹುಡುಕುವಂಥ ಹಾದಿನ ಅಂತ ನನ್ನ ಪ್ರಶ್ನೆ. ಅವು ಎರಡೂ ಸತ್ಯದ ಪಥವನ್ನು ತೋರಲಿಕ್ಕೆ, ಸತ್ಯವನ್ನು ಹುಡುಕಲಿಕ್ಕೆ ಹೊರಟಿರುವಂಥದ್ದು. ಆದರೆ ಅದರ ದಾರಿಗಳು ಬೇರೆ ಆಗಿರ್ಬೋದು, ಆದರೆ ಅದರ ಗುರಿ ಮಾತ್ರ ಒಂದೇ ಆಗಿರ್ತದೆ. ವಿಜ್ಞಾನ ವಸ್ತುಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಅದು ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ, ಈ ಆಧ್ಯಾತ್ಮ ಅನ್ನುವಂಥದ್ದು ಅನುಭವದ ಮೂಲಕ ನಮಗೆ ಅನುಭವಜನ್ಯವಾಗುವಂಥದ್ದು. ಅದು ಆತ್ಮಾನುಸಂಧಾನದ ಮೂಲಕ ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಈಗ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ. ಎಲ್ಲೋ ಬಿದ್ದಿರುವಂತಹ ಮಳೆಯ ಹನಿಗಳು ಅವು ಸೇರುವಂಥದ್ದು ಸಮುದ್ರವನ್ನೇ. ದಾರಿಗಳು ಬೇರೆ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಮಳೆ ಹನಿ ಬಿದ್ದರೂ ಅದು ಬಂದು ಸೇರುವುದು ಸಮುದ್ರವನ್ನೇ. ಕರ್ನಾಟಕದಲ್ಲಿ ಮಳೆ ಹನಿಗಳು ಬಿದ್ದರೂ ಅದು ಸಮುದ್ರವನ್ನೇ ಸೇರ್ತದೆ. ಹಾಗೆ ಸತ್ಯವನ್ನು ಹುಡುಕುವಂಥ ದಾರಿಗಳು ನಿಮ್ಮದು ಬೇರೆ ಆಗಿರ್ಬೋದು, ನಂದು ಬೇರೆ ಆಗಿರ್ಬೋದು, ಗುರಿ ಮಾತ್ರ ಒಂದೇ ಆಗಿರ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಈಗ ಈ ವೇದ ಮತ್ತು ಉಪನಿಷತ್ತುಗಳಲ್ಲಿ ಏನು ಉಲ್ಲೇಖ ಆಗಿದೆಯಲ್ಲ, ಇದನ್ನ ಮಾಡರ್ನ್ ಸೈನ್ಸ್ ಜೊತೆ ಹೋಲಿಕೆ ಮಾಡುವಂಥದ್ದು ಸರಿನಾ ಅಂತ? ಅದು ಸರಿನೇ. ಅದು ಯಾಕೆ ಅಂತಂದರೆ, ಹಿಂದೂ ವೇದಗಳಲ್ಲಿ ವಿಜ್ಞಾನ ಇತ್ತು ಅನ್ನುವಂಥದ್ದು, ಆಧ್ಯಾತ್ಮ ವಿಜ್ಞಾನ, ತತ್ವಜ್ಞಾನ ಇವುಗಳನ್ನು ನಾವೆಲ್ಲ ಅಭ್ಯಾಸ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಯಾಕೆ ಮಾಡರ್ನ್ ಸೈನ್ಸ್ಗಳೇ ನಾವು ಹೋಲಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು, ಈ ಆಧುನಿಕವಾದಂಥ ವಿಜ್ಞಾನವನ್ನು ನೋಡಿದಾಗ ಇಂದಿನ ಆವಿಷ್ಕಾರಗಳು ಬಹಳ ವಿಶೇಷವಾಗಿ ಜರುಗಿದೆ. ಹಿಂದೆ ನಾವೆಲ್ಲ ಆಧ್ಯಾತ್ಮವನ್ನು ತೆಗೆದುಕೊಂಡಾಗ ಹಿಂದೆ ಚರಕ ಮಹರ್ಷಿಗಳಾಗಿರ್ಬೋದು, ಸುಶ್ರುತ ಮಹರ್ಷಿಗಳಾಗಿರ್ಬೋದು, ಅವರೆಲ್ಲ ಆಪರೇಷನ್ ಮಾಡ್ತಾಯಿದ್ರು. ಅವರು ಅನುಸಂಧಾನಕ್ಕೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡ್ತಾಯಿದ್ರು. ಜೊತೆಗೆ ಅಂಥ ಎಷ್ಟೋ ಮಂದಿ ಈ ಅರವಳಿಕೆಯನ್ನು ಕೊಡುವುದ್ರ ಮೂಲಕ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡುವಂಥದ್ದು ಅಂದು ಹಿಂದೆ ಋಷಿಮುನಿ ಕಾಲದಿಂದಲೂ ಅದು ನಡೆದಿತ್ತು.
ಇಂದಿನ ಮಾಡರ್ನ್ ಸೈನ್ಸು ಕೂಡ ಅದನ್ನು ನಾವೆಲ್ಲ ಬೇರೆ ಬೇರೆ ರೀತಿಯಾದಂಥ ಸಲಕರಣೆಗಳ ಮೂಲಕ ಅದನ್ನು ಅಳವಡಿಸಿಕೊಂಡಿರುವಂಥದ್ದು ಅಂದು ಇಂದು ಹಿಂದೆ ಇತ್ತು. ಅದಕ್ಕೆ ನಾವು ಸಾಮ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತೇವೆ. ಭಾರತೀಯ ಪ್ರಾಚೀನ ಜ್ಞಾನದಲ್ಲಿ ವೈಜ್ಞಾನಿಕ ಅಂಶಗಳಿದ್ವು ಅನ್ನೋದನ್ನು ನೀವು ಒಪ್ತೀರಾ? ವೈಜ್ಞಾನಿಕ ಅಂಶಗಳು ಇದು ಭಾರತೀಯ ಪ್ರಾಚೀನ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಯಾಕೆಂದರೆ ನಮ್ಮ ಹಿಂದಿನ ಹಿರಿಯರೆಲ್ಲರೂ ಕೂಡ ಅಲ್ಲಿ ತತ್ವಜ್ಞಾನವನ್ನು ಹೇಳಿ ಹೋದರು, ಅನೇಕ ವಿಚಾರಗಳನ್ನು ಹೇಳಿ ಹೋದರು. ಹಾಗಂಥೇಳಿ ಅವರು ಹೇಳಿರುವಂಥದ್ದು ಇಂದಿಗೆ ಇಲ್ಲ ಅಂತ ಅನ್ಲಿಕ್ಕಾಗಲ್ಲ. ಇಂದು ಮಾಡ್ತಾ ಇರುವಂತಹ ಸಂಶೋಧನೆಗಳನ್ನು ನಾವು ಅಲ್ಲಗಳೆಯಲಿಕ್ಕೂ ಸಾಧ್ಯ ಇಲ್ಲ. ಅಂದು ಅದು ಇತ್ತು, ಇಂದು ಅದನ್ನು ಮುಂದುವರಿದ ಭಾಗವಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ನಾವು ಮಾಡರ್ನ್ ಸೈನ್ಸ್ಗಳನ್ನು ಹೊಂದಿಕೊಂಡು ಜೀವನ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಗುರುಜಿ, ನೀವು ಈಗ